ಪರಿಸರ ಉಳಿಸಿ ಗಿಡಗಳನ್ನು ಬೆಳೆಸಿ ಅಂತ ನಾನು ಒಂದು ಗಿಡ ಇಡಬೇಕು ಅಂತ ಟ್ರೈ ಮಾಡಿದೆ. ಬಟ್ ಇಟ್ಟಿನಿ ಬಟ್ ಆಗ್ಲತ್ತವ. ಅದು ನಮ್ಮ ತಿನ್ನೋ ಗಿಡ ಸ್ಪೆಷಲಿ ಅದು ಸೇವಂತಿ ಗಿಡ ಐತೆ ಫ್ರೆಂಡ್ಸ್. ಅದು ನಾನು ಇಡಬೇಕು ಅಂತ ಏನಿದ್ದಿಲ್ಲ, ಬಟ್ ಇಡ್ಲಾತ್ತೀನಿ. ನನ್ನ ಹೆಸರು ಸೋನಾಬಾಯಿ. ಎಲ್ಲರಿಗೂ ನಮಸ್ಕಾರ. ನಾನು ಗಿಡಗಳು ಹಚ್ಬೇಕಂತ ಹಚ್ಬೇಕಂತಿತ್ತು. ತಗೊಂಡು ಬಂದಿದ್ದೆ ಪಾಟ್ಗಳು ಬೇರೆ ಕಡೆಯಿಂದ, ಅಂದರೆ ನರ್ಸರಿನಿಂದ ತಗೊಂಡ್ಬಂದಿದ್ದೆ ಗಿಡಗಳು ಪ್ಲಸ್ ಪಾಟು. ಅದು ಹಾಕಿದೆ. ಅದು ಪಾಟಲ್ಲಿ ಗುಲಾಬಿ ಗಿಡಗಳು ಯಾಕೆ ಹಾಕಬೇಕು, ಬೇರೆದೆಲ್ಲ ಹಾಕಬೇಕು ಅಂತ ಬೇರೆದಲ್ಲಿ ಹಾಕಿನಿ ಗುಲಾಬಿ ಗಿಡಗಳು. ಅದರಲ್ಲಿನೂ ಆಗ್ತಾ ಇದ್ದಾವೆ ಗುಲಾಬಿ ಗಿಡ ಕಟ್ ಮಾಡಿದ್ದೀನಿ, ಅದಕ್ಕೆ ಆ ಥರ ಆಗಿದೆ. ಯಾರಿಗೆ ವ್ಯಾಲೆಂಟೈನ್ಸ್ ಡೇಗೆ ಬೇಕು ಅವರೆಲ್ಲ ಹೇಳಿ ಕಮೆಂಟ್ನಾಗ, ಗುಲಾಬಿ ಹೂವು ಕಳಿಸ್ತೀನಿ ನಿಮ್ಗೆಲ್ಲರಿಗೂ. ಈಗ ಸದ್ಯಕ್ಕೆ ಆಗ್ತಾ ಇದ್ದಾವೆ, ನೋಡೋಣ ಮತ್ತೆ ಎಷ್ಟಾಗ್ತವೆ ಗುಲಾಬಿ ಹೂವು. ಎಲ್ಲ ಕೊಟ್ಟು ಕಳಿಸ್ತೀವಿ ಅಂತ ಮೆಸೇಜ್ ಮಾಡಿರಿ ನನಗೆ, ನಾನು ಕೊಟ್ಟು ಕಳಿಸ್ತೀನಿ ಗುಲಾಬಿ ಹೂವು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅವಾಗ ತಾನೇ ಎಷ್ಟಾಗ್ತವೆ ನೋಡ್ತೀನಿ. ಇದ್ರೆ ಇನ್ನೂ ಜಾಸ್ತಿನೇ ಕಳಿಸ್ತೀನಿ. ಸದ್ಯಕ್ಕೆ ಇನ್ನೂ ಗಿಡ ಬೆಳೀತಾ ಇದೆ. ಇದು ಶಾವಂತಿ ಗಿಡ ಫ್ರೆಂಡ್ಸ್. ಇದು ಶಾವಂತಿ ಅಂದ್ರೇನು, ಇದು ರೆಡ್ ಕಲರ್ನಾಗ ಬರುತ್ತೆ, ಇದನ್ನು ಕೆಂಪು ಕಲರು. ಇದೇನು ಅಲವೇರಾ ಪ್ಲಸ್ ಅವೆಲ್ಲ ಈರುಳ್ಳಿ ಗಿಡಗಳು ಸಣ್ಣ ಸಣ್ಣ ಆಗಿದ್ದಾವೆ ಸದ್ಯಕ್ಕೆ. ನಮ್ಮ ತಿನ್ನೋ ಸಲುವಾಗಿ ನಾವು ಇಟ್ಕೋಬೇಕು, ಪರಿಸರವನ್ನು ಉಳಿಸ್ಬೇಕು ಅಂದರೆ ನಾವು ನಮ್ಮ ಗಿಡಗಳನ್ನು ಚಲೋ ಬೆಳೆಸ್ಕೋಬೇಕು.